ಸಹಾಯಕ್ಕಾಗಿ ಭಾವನ ಮನೆಗೆ ಬಂದ ನಾದಿನಿಯ ಸ್ಥಿತಿ. ಸೌಮ್ಯ ಗರ್ಭವತಿಯಾಗಿದ್ಲು. ಇನ್ನೇನು 6 ತಿಂಗಳು ಮುಗಿಯುವುದರ ಒಳಗೆ ಅವಳಿಗೆ ಜೋರಾಗಿ ಹೊಟ್ಟೆ ನೋವು ಶುರುವಾಯಿತು. ಸಮಯ ಸರಿಸುಮಾರು ರಾತ್ರಿ 1 ಗಂಟೆ. ನೋವಿನಿಂದ ನರಳಾಡುತ್ತಿದ್ದವಳ ಸ್ವರ ಕೇಳಿ ಅವಳ ಗಂಡ ಶೇಖರ್ ಎದ್ದು, ಸೌಮ್ಯ ಏನಾಯ್ತು, ಯಾಕೆ ನರಳಾಡ್ತಾ ಇದ್ದೀಯಾ? ರೀ, ಆಗ್ತಾ ಇಲ್ಲ, ಜೋರಾಗಿ ಹೊಟ್ಟೆ ನೋವಾಗ್ತಾ ಇದೆ. ಶೇಖರ್ಗೆ ಏನು ಮಾಡುವುದೆಂದು ತೋಚದೆ ಆಂಬ್ಯುಲೆನ್ಸ್ಗೆ ಫೋನ್ ಮಾಡ್ತಾನೆ. ನಂತರ ಪಕ್ಕದ ರೂಮಿನಲ್ಲಿ ಮಲಗಿದ್ದ ತಾಯಿ ಪದ್ಮಾರನ್ನು ಎಬ್ಬಿಸಿದ. ಏನಾಯ್ತು ಅಂತ ರೂಮಿಗೆ ಬರ್ತಾರೆ. ಅಮ್ಮ, ಸೌಮ್ಯ ಹೊಟ್ಟೆ ನೋವಿನಿಂದ ನರಳ್ತಾ ಇದ್ದಾಳೆ. ಅಯ್ಯೋ, ಗರ್ಭಾವಸ್ಥೆಯಲ್ಲಿ ಇದೆಲ್ಲ ಸಹಜ ಕಣೋ, ಗಾಬರಿ ಪಡುವಂಥದ್ದು ಏನೂ ಇಲ್ಲ. ಸ್ವಲ್ಪ ಗ್ಯಾಸ್ಟ್ರಿಕ್ ಆಗಿರಬಹುದು, ಬಿಸಿ ನೀರು ಕುಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಇಲ್ಲ ಅತ್ತೆ, ಇದು ಗ್ಯಾಸ್ಟ್ರಿಕ್ ನೋವಲ್ಲ, ಏನೋ ಆಗಿದೆ ಅನಿಸುತ್ತೆ. ಅಷ್ಟರಲ್ಲಿ ಆಂಬ್ಯುಲೆನ್ಸ್ ಮನೆಯ ಮುಂದೆ ಬಂದು ನಿಂತಿರುತ್ತೆ. ಅಮ್ಮ, ನಾನು ಸೌಮ್ಯನ ಕರೆದುಕೊಂಡು ಆಸ್ಪತ್ರೆಗೆ ಹೋಗ್ತೀನಿ, ನೀನು ಇಲ್ಲೇ ಇರು, ಜೋಪಾನ ಅಂತ ಹೇಳಿ ಹೆಂಡತಿನ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾನೆ. ಡಾಕ್ಟರ್ ತಕ್ಷಣ ಟ್ರೀಟ್ಮೆಂಟ್ ಆರಂಭಿಸಿದ್ರು. ಅವಳಿಗೆ ಈಗ ಪೂರ್ತಿ ಬೆಡ್ ರೆಸ್ಟ್ ಬೇಕಿದೆ, ಇಲ್ಲಾಂದರೆ ಮಗುವಿನ ಪ್ರಾಣಕ್ಕೆ ಅಪಾಯವಿದೆ ಅಂತ ಡಾಕ್ಟರ್ ಹೇಳಿದಾಗ ಶೇಖರ್ಗೆ ಆತಂಕ ಆಗುತ್ತೆ. ಯಾಕಂದರೆ ಮದುವೆಯಾಗಿ 5 ವರ್ಷದ ನಂತರ ಎಲ್ಲ ಆಸ್ಪತ್ರೆ ಹಾಗೂ ದೇವಸ್ಥಾನಕ್ಕೆ ತಿರುಗಿ ಕೊನೆಗೆ ಅವರು ಕೂಡ ತಂದೆ ತಾಯಿಯಾಗುವ ಕನಸು ಈಡೇರಿತ್ತು. ಹಾಗಾಗಿ ಶೇಖರ್ ಹಾಗೂ ಸೌಮ್ಯಾಳಿಗೆ ಡಾಕ್ಟರ್ನ ಮಾತು ಕೇಳಿ ಗರ ಬಡಿದಂತಾಯಿತು. ಹೇಗಾದರೂ ಮಾಡಿ ತಾಯಿ ಮಗುವಿಗೆ ಏನೂ ಆಗದ ಹಾಗೆ ನಾನು ಚೆನ್ನಾಗಿ ನೋಡ್ಕೋತೀನಿ ಅಂತ ಅನ್ಕೋತಾನೆ. 2 ದಿನ ಆಸ್ಪತ್ರೆಯಲ್ಲಿದ್ದು ಮನೆಗೆ ಬರ್ತಾರೆ. ಸೌಮ್ಯಾಳಿಗೆ ಇನ್ನೂ ಹೆರಿಗೆಗೆ 3 ತಿಂಗಳಿತ್ತು. ಕಣ್ಣಲ್ಲಿ ಕಣ್ಣಿಟ್ಟು ನೋಡುವ ಜವಾಬ್ದಾರಿ ಶೇಖರ್ನದಾಗಿತ್ತು. ಆದರೆ ಅವನು ಕೆಲಸಕ್ಕೆ ಹೊರಗಡೆ ಹೋಗಲೇಬೇಕಿತ್ತು. ಮನೆಯಲ್ಲಿ ತಾಯಿ ಹಾಗೂ ಹೆಂಡತಿ ಇಬ್ಬರೇ ಇದ್ರು. ತಾಯಿಗೆ ಕಾಲು ನೋವಿನ ಸಮಸ್ಯೆ ಇದ್ದಿದ್ದರಿಂದ ಮನೆ ಕೆಲಸ ಅವರ ಕೈಯಿಂದ ಸಾಧ್ಯ ಆಗ್ತಾ ಇರಲಿಲ್ಲ. ಇತ್ತ ಸೌಮ್ಯಾಳಿಗೆ ಬೆಡ್ಡಿನಿಂದ ಕೆಳಗೆ ಇಳಿಬಾರ್ದು ಅಂತ ಡಾಕ್ಟರ್ ಸಲಹೆ ನೀಡಿದ್ರು. ಈಗ ಇಕ್ಕಟ್ಟಿಗೆ ಸಿಲುಕುವಂತಹ ಪರಿಸ್ಥಿತಿ ಶೇಖರ್ನದಾಗಿತ್ತು. ಮನೆ ಕೆಲಸದವಳು ಬರ್ತಾ ಇದ್ಲು, ಆದರೆ ತನ್ನ ಕೆಲಸ ಮುಗಿಸಿ ಹೊರಡ್ತಾ ಇದ್ಲು. ಆದರೆ ದಿನ ಇಡೀ ಸೌಮ್ಯಾಳ ಹತ್ರ ಇದ್ದು ಅವಳನ್ನು ನೋಡುವವರು ಯಾರೂ ಇರಲಿಲ್ಲ. ಅದಲ್ಲದೆ ಅವಳು ಈ ಪರಿಸ್ಥಿತಿಯಲ್ಲಿ ಬೇರೆ ಎಲ್ಲೂ ಹೋಗುವಂತಿರಲಿಲ್ಲ. ಇಲ್ಲಾಂದ್ರೆ ಅವಳ ತವರು ಮನೆಗಾದರೂ ಕಳಿಸಬಹುದಿತ್ತು. ಇದರ ಬಗ್ಗೆ ಸೌಮ್ಯಾಳ ತಾಯಿಯ ಹತ್ತಿರ ಮಾತನಾಡಿದಾಗ, ಶೇಖರ್, ನಾನೀಗ ಅಲ್ಲಿಗೆ ಬಂದು ಅವಳನ್ನು ನೋಡಿಕೊಳ್ಳುವ ಪರಿಸ್ಥಿತಿಯಲ್ಲಿ ಇಲ್ಲ. ನಿನಗೇ ಗೊತ್ತು ನಿಮ್ಮ ಮಾವನವರ ಆರೋಗ್ಯದ ಸ್ಥಿತಿ ಹೇಗಿದೆ ಅಂತ. ಸರಿ, ಒಂದು ಕೆಲಸ ಮಾಡುವ, ನಾನು ನನ್ನ 2ನೇ ಮಗಳು ರೂಪಾಳನ್ನು ನಿಮ್ಮ ಮನೆಗೆ ಕಳುಹಿಸಿಕೊಡ್ತೇನೆ, ಅಲ್ಲೇ ಇದ್ದು ಅಕ್ಕನ ಸೇವೆ ಮಾಡಲಿ. ಶೇಖರ್ ಖುಷಿಯಿಂದ ಒಪ್ಪಿ ಅತ್ತೆಗೆ ಧನ್ಯವಾದ ತಿಳಿಸಿ ಫೋನ್ ಇಡ್ತಾರೆ. ರೂಪಾಳ ಬಳಿ ತಾಯಿ ಈ ವಿಷಯ ಹೇಳಿದಾಗ ಅವಳಂತೂ ಅಕ್ಕ ಭಾವನ ಮನೆಗೆ ಬರಲು ಒಂಟಿಗಾಲಲ್ಲಿ ನಿಂತಿದ್ಲು. ಅಕ್ಕನ ಮನೆಗೆ ಬರ್ತಾ ಇದ್ದಂತೆ ಆ ಮನೆಯ ಹಾಗೂ ತನ್ನ ಅಕ್ಕನ ಎಲ್ಲ ಜವಾಬ್ದಾರಿಯನ್ನು ತಾನು ವಹಿಸ್ಕೊಂಡು ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾ ಇದ್ಲು. ರೂಪ ಮನೆಗೆ ಬಂದಿದ್ರಿಂದ ಯಾವಾಗಲೂ ಮೌನವಾಗಿ ಇರ್ತಾ ಇದ್ದ ಮನೆ ಏನೋ ಒಂಥರ ಉಲ್ಲಾಸದಿಂದ ಕೂಡಿತ್ತು. ಸೌಮ್ಯಾಳಿಗಂತೂ ತಂಗಿ ರೂಪ ಮನೆಗೆ ಬಂದದ್ದು 100 ಆನೆ ಬಲ ಬಂದಂತೆ. ಯಾವಾಗಲೂ ಅಕ್ಕನ ಜೊತೆ ಲವಲವಿಕೆಯಿಂದ ಹರಟೆ ಹೊಡೆಯುವುದಲ್ಲದೆ ಮನೆ ಕೆಲಸ ಮಾಡೋದ್ರಲ್ಲಿ ಎತ್ತಿದ ಕೈ. ಎಲ್ಲಾನೂ ಸರಿ ಇರಬೇಕಾದ್ರೆ ಪದ್ಮಾರವರು ಮಾತ್ರ ರೂಪ ಎಲ್ಲ ಕೆಲಸ ಮುಗಿಸಿ ಮೊಬೈಲ್ ಹಿಡಿದು ಕೂತ್ರೆ ಸಾಕು, ಅವರಿಗೆ ಹೊಟ್ಟೆ ಕಿಚ್ಚಾಗ್ತಾ ಇತ್ತು. ರೂಪ ಬಂದಿರುವುದು ಅಕ್ಕನ ನೋಡಿಕೊಂಡು ಮನೆ ಕೆಲಸ ಮಾಡಲು. ಆದರೆ ಮಹಾರಾಣಿ ಆರಾಮವಾಗಿ ಮೊಬೈಲ್ ನೋಡಿಕೊಂಡು ಕೂತಿದ್ದಾಳೆ. ಏನಾದರೂ ಒಂದು ಕೆಲಸ ಕೊಡಬೇಕು ಅಂತ ಸುಮ್ಮನೆ ಅದು ಮಾಡು ಇದು ಮಾಡು ಅಂತ ಅವಳನ್ನು ಒಂದು ಗಳಿಗೇನು ಸುಮ್ಮನೆ ಕೂರಲು ಬಿಡ್ತಾ ಇರಲಿಲ್ಲ. ಇದರ ಪರಿವೇ ಇಲ್ಲದ ರೂಪ ಪದ್ಮಾರವರ ತಾಳಕ್ಕೆ ಕುಣಿತಾ ಇದ್ಲು. ರೂಪ ಬಂದಮೇಲೆ ಮನೆ ಕೆಲಸದವಳನ್ನು ಕೂಡ ಬೇಡ ಅಂತ ಪದ್ಮಾರವರು ಕೆಲಸದಿಂದ ಬಿಡಿಸಿದ್ರು. ಹೀಗಿರುವಾಗ ಒಂದು ದಿನ ಮೈ ಹುಷಾರಿಲ್ಲದ ಕಾರಣ ರೂಪ ಅನ್ನ ಸಾರು ಮಾಡಿಟ್ಟು ರೂಮಲ್ಲಿ ಮಲಗಿರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಪದ್ಮಾರವರು, ಏನಮ್ಮ ರೂಪ, ಮನೆ ಕೆಲಸ ಎಲ್ಲ ಹಾಗೇ ಇದೆ, ಅತ್ತೆ ಸ್ವಲ್ಪ ಮೈ ಹುಷಾರಿಲ್ಲ. ಏನಮ್ಮ, ನೀವೆಲ್ಲ ಸ್ವಲ್ಪ ಹುಷಾರಿಲ್ಲ ಅಂದ್ರೂ ಬಂದು ಮಲಗಿ ಬಿಡ್ತೀರಾ. ನಮ್ಮ ಕಾಲದಲ್ಲಿ ನಾವು ಅತ್ತೆ ಮಾವ ಗಂಡ ಮಕ್ಕಳು ಅಂತ ಹುಷಾರಿಲ್ಲದಿದ್ರು ಅವರ ಸೇವೆ ಮಾಡ್ತಾ ಇದ್ವಿ. ಯಾಕೆ ಹೇಳು, ಅದು ನಮ್ಮ ಕರ್ತವ್ಯ ಅಂತ. ನೀನು ಈ ಮನೆಯ ಜವಾಬ್ದಾರಿ ವಹಿಸ್ಕೊಂಡು ಈಗ ಹುಷಾರಿಲ್ಲ ಅಂತ ನೆಪ ಹೇಳಿ ಆರಾಮವಾಗಿ ಮಲ್ಕೊಂಡಿದ್ಯಾ. ಇಷ್ಟಕ್ಕೆಲ್ಲ ರೆಸ್ಟ್ ಬೇಕಾ? ಸ್ವಲ್ಪ ಕಷಾಯ ಮಾಡಿ ಕುಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಖಾರವಾಗಿ ಹೇಳಿದಾಗ ರೂಪಾಳಿಗೆ ಪದ್ಮಾರವರ ಮಾತು ಆಶ್ಚರ್ಯ ತರಿಸಿತು. ತಕ್ಷಣ ಬೆಡ್ನಿಂದ ಎದ್ದು ಬಾಕಿ ಉಳಿದ ಕೆಲಸ ಶುರು ಮಾಡಿಕೊಂಡ್ಳು. ಪದ್ಮಾರವರ ಮಾತು ಅವಳಿಗೆ ಒಂದು ಚೂರು ಹಿಡಿಸ್ಲಿಲ್ಲ.
ಕೆಲಸ ಎಲ್ಲ ಮುಗಿಸಿ ಅಡುಗೆ ಕೋಣೆಯಿಂದ ಹೊರಗೆ ಬರುವಾಗ ಪದ್ಮರವರು ತಮ್ಮ ಕೋಣೆಯಲ್ಲಿ ಯಾರದ್ದು ಜೊತೆನೋ ಮಾತನಾಡೋದು ರೂಪಾಳ ಕಿವಿಗೆ ಬೀಳುತ್ತೆ. ನೋಡಿ ಕಮಲ, ಸೊಸೆಯ ತಂಗಿ ಅಕ್ಕನನ್ನು ನೋಡಲು ಬಂದು ಈಗ ಈ ಮನೆಯ ಮಹಾರಾಣಿ ಆಗ್ಬಿಟ್ಟಿದ್ದಾಳೆ. ಅವಳನ್ನು ಇಲ್ಲಿ ಕೆಲಸ ಮಾಡುವ ಸಲುವಾಗಿ ನನ್ನ ಮಗ ಕರೆದುಕೊಂಡು ಬಂದದ್ದು. ಆದರೆ ಮಹಾರಾಣಿ ಬಿಟ್ಟಿಯಾಗಿ ಹೊಟ್ಟೆ ತುಂಬಿಸಿ ಆರಾಮವಾಗಿ ಓಡಾಡ್ತಾ ಅಕ್ಕನ ಜೊತೆ ಹರಟೆ ಹೊಡೆಯುತ್ತಾ ಮೊಬೈಲ್ನಲ್ಲಿ ಮಾತನಾಡ್ತಾ ರಾಣಿ ಥರ ಕಾಲ ಕಳೀತಾ ಇದ್ದಾಳೆ. ಅವಳ ಹಿಂದೆನೇ ನಾನು ಹೋಗದಿದ್ರೆ ಯಾವ ಕೆಲಸನೂ ನಡೆಯುವುದಿಲ್ಲ. ದೊಡ್ಡ ಕೆಲಸ ಕಳ್ಳಿ. ಪದ್ಮರವರ ಮಾತು ಕೇಳಿ ರೂಪ ಅವಕ್ಕಾದ್ಲು. ಸಿಟ್ಟಿನಿಂದ ಮುಖ ಕೆಂಪಾಗಿತ್ತು. ಸಂಜೆ ಭಾವ ಬರ್ಲಿ, ಎಲ್ಲಾನು ಅವರ ಮುಂದೆನೆ ಇತ್ಯರ್ಥ ಆಗ್ಬೇಕು ಅಂತ ಸುಮ್ಮನಾಗ್ತಾಳೆ. ಸಂಜೆ ಕೆಲಸ ಮುಗಿಸಿ ಶೇಖರ್ ಮನೆಗೆ ಬಂದಾಗ ಒಂದು ಕಪ್ ಟೀ ಕೂಡ ತಂದು ಕೊಡುವವರು ಇರಲಿಲ್ಲ. ಯಾವಾಗ್ಲೂ ಭಾವ ಬಂದ ತಕ್ಷಣ ಓಡಿ ಬಂದು ಅವರಿಗೆ ಟೀ ತಂದು ಕೊಡ್ತಾ ಇದ್ದ ರೂಪ ಇಂದು ರೂಮ್ ಬಿಟ್ಟು ಹೊರಗೆ ಬರಲಿಲ್ಲ. ಹಾಗಾಗಿ ಶೇಖರ್ ರೂಪಾಳನ್ನು ಹುಡುಕುತ್ತಾ ಅವಳ ರೂಮಿಗೆ ಬರ್ತಾನೆ. ರೂಪ ಮಂಚದ ಮೇಲೆ ಏನೋ ಯೋಚಿಸುತ್ತಾ ಮಂಕಾಗಿ ಕೂತಿದ್ಲು. ಏನಾಯ್ತು ನನ್ನ ನಾದಿನಿಯವರಿಗೆ? ಯಾವಾಗಲೂ ಪಟ ಪಟ ಅಂತ ಮಾತನಾಡ್ತಾ ಇದ್ದವರು ಇವತ್ತು ಯಾಕೆ ಹೀಗೆ ಒಬ್ಳೆ ಆಕಾಶನೇ ಕಳಚಿ ತಲೆ ಮೇಲೆ ಬಿದ್ದಂತೆ ಕೂತಿದ್ದೀರಾ? ಬಾವಾ, ನಾನೀಗ ತಮಾಷೆ ಮಾಡುವ ಮೂಡಲ್ಲಿ ಇಲ್ಲ. ನನಗೆ ನಿಮ್ಮ ಜೊತೆ ಮಾತನಾಡಬೇಕು, ಅದು ಕೂಡ ಅತ್ತೆಯ ಮುಂದೆ. ಅದಕ್ಕಾಗಿ ನಿಮಗೋಸ್ಕರ ಕಾಯ್ತಾ ಇದ್ದೆ. ಮಾತಿನ ಗಂಭೀರತೆ ನೋಡಿ ಅವನು ಕೂಡ ಗಂಭೀರನಾಗಿ ಅವಳನ್ನು ಕರೆದುಕೊಂಡು ತಾಯಿಯ ರೂಮಿನ ಕಡೆ ಹೋಗ್ತಾನೆ. ರೂಪ ನೇರವಾಗಿ ಪದ್ಮರಲ್ಲಿ, ಅತ್ತೆ, ನಾನು ಈ ಮನೆಗೆ ಬಂದಿರೋದ್ರಿಂದ ನಿಮಗೆ ಏನಾದರೂ ತೊಂದರೆ ಇದೆಯಾ? ಅಯ್ಯೋ ದೇವ್ರೆ, ಇಲ್ಲಮ್ಮ, ಯಾಕೆ ಪ್ರಶ್ನೆ ಅಂತ ತಡಬಡಿಸಿದಾಗ, ನೀವು ಮಧ್ಯಾಹ್ನ ಯಾರ ಜೊತೆನೋ ನನ್ನ ಬಗ್ಗೆ ಆರೋಪ ಮಾಡುವುದನ್ನು ನಾನು ಕೇಳಿಸಿಕೊಂಡೆ. ರೂಪ ಕಠೋರ ಧ್ವನಿಯಲ್ಲಿ ಹೇಳಿದ್ಲು. ನಾನೇನು ನಿಮ್ಮ ಮನೆಯ ಕೆಲಸದವಳ? ಏನು ನಿಮ್ಮ ಮನೆಯಲ್ಲಿ ನಾನು ಬಿಟ್ಟಿಯಾಗಿ ಹೊಟ್ಟೆ ತುಂಬಿಸ್ತಾ ಇದ್ದೀನಾ? ಮನೆ ಕೆಲಸ ಏನೂ ಮಾಡಲ್ವಾ? ಇದಕ್ಕೇನಾ ನೀವು ನನ್ನ ಹಿಂದೆ ಬಿದ್ದದ್ದು? 1-2 ನಿಮಿಷ ಕೂತ್ರು ಬಂದು ಏನಾದರೂ ಕೆಲಸ ಹೇಳ್ತಾ ಇದ್ರಿ. 2 ಹೊತ್ತಿನ ಊಟ ತಿನ್ನುತ್ತೇನೆ ಅಂತನ ನೀವು ನನ್ನನ್ನು ಈ ರೀತಿ ಕುಣಿಸ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಇದು? ಈ ಥರ ಅವಮಾನ ನನ್ನ ಜೀವನದಲ್ಲಿ ಯಾವತ್ತೂ ಆಗಿಲ್ಲ ಅಂತ ರೂಪ ಕಣ್ಣೀರಿಡ್ತಾಳೆ. ಈ ವಿಷಯವನ್ನು ರೂಪ ಅಕ್ಕನ ಕಿವಿಗೆ ಹಾಕಿರಲಿಲ್ಲ. ಯಾಕಂದ್ರೆ ಅವಳಿಗೆ ಅಕ್ಕನ ಪರಿಸ್ಥಿತಿ ಚೆನ್ನಾಗಿ ತಿಳಿದಿತ್ತು. ರೂಪಾಳ ಮಾತು ಕೇಳಿ ಪದ್ಮಾರವರು ನಾಚಿಕೆಯಿಂದ ತಲೆ ತಗ್ಗಿಸಿದ್ರು. ಶೇಖರ್ಗೂ ಕೂಡ ತಾಯಿ ಮೇಲೆ ತುಂಬಾನೇ ಸಿಟ್ಟು ಬಂದಿತ್ತು. ತಾಯಿ ಮಾಡಿದ ತಪ್ಪಿಗೆ ಶೇಖರ್ ನಾದಿನಿಯಲ್ಲಿ ಕ್ಷಮೆ ಕೇಳ್ತಾನೆ. ರೂಪ ಅಳುತ್ತಾ ಅಡುಗೆ ಮನೆ ಸೇರಿದ್ಲು. ಸ್ವಲ್ಪ ಹೊತ್ತಿನ ಬಳಿಕ ಶೇಖರ್ ಅಡುಗೆ ಕೋಣೆಗೆ ಹೋಗಿ, ರೂಪ, ನನಗೆ ನಿನ್ನ ಜೊತೆ ಮಾತನಾಡಬೇಕು. ಕೆಲಸ ಮುಗಿಸಿ ಮಹಡಿ ಮೇಲೆ ಬಾ, ನನಗೆ ಅರ್ಜೆಂಟಾಗಿ ನಿನ್ನ ಜೊತೆ ಮಾತನಾಡಲಿಕ್ಕೆ ಇದೆ ಅಂತ ಹೇಳ್ತಾನೆ. ರಾತ್ರಿಯ ಊಟದ ಸಮಯ. ಎಲ್ಲರೂ ಡೈನಿಂಗ್ ಟೇಬಲ್ನಲ್ಲಿ ಕುಳಿತಿದ್ದಾಗ ಯಾವಾಗಲೂ ಖುಷಿಯಿಂದ ಇರ್ತಾ ಇದ್ದ ರೂಪ ಇಂದು ಮೌನಿಯಾಗಿದ್ಲು. ತಂಗಿಯನ್ನು ನೋಡಿದ ಸೌಮ್ಯ, ಏನಾಯ್ತೆ, ಮುಖ ಯಾಕೆ ಸಪ್ಪಗಿದೆ? ಏನೂ ಇಲ್ಲ ಅಕ್ಕ, ಸ್ವಲ್ಪ ತಲೆನೋವು ಅಷ್ಟೇ. ಸರಿ, ಊಟ ಮುಗಿಸಿ ರೆಸ್ಟ್ ಮಾಡು ಅಂತ ಹೇಳಿ ಸೌಮ್ಯ ಕೂಡ ಊಟ ಮಾಡಿ ರೂಮ್ ಸೇರಿಕೊಳ್ತಾಳೆ. ಭಾವ ಕರೆದಿದ್ರು ಅಂತ ರೂಪ ರಾತ್ರಿ 10 ಗಂಟೆಯ ಸಮಯದಲ್ಲಿ ಮಹಡಿ ಮೇಲೆ ಹೋಗ್ತಾಳೆ. ಬೆಳದಿಂಗಳ ಬೆಳಕಲ್ಲಿ ತಂಪಾದ ಗಾಳಿಗೆ ಮೈಯೊಡ್ಡುತ್ತಾ, ಅಕ್ಕ ಪ್ರೆಗ್ನೆಂಟ್ ಅಲ್ಲದೆ ಹೋಗಿದ್ರೆ ಬಹುಶಃ ಈ ರೀತಿಯೆಲ್ಲ ಆಗ್ತಾ ಇರಲಿಲ್ಲ. ಕೇವಲ ಅಕ್ಕನಿಗಾಗಿ ಎಲ್ಲಾನೂ ಸಹಿಸಿಕೊಂಡಿದ್ಲು. ಅಕ್ಕನಿಗೆ ಗೊತ್ತಾದ್ರೆ ಅವಳು ಏನಂದುಕೊಳ್ಳುತ್ತಾಳೆ ಅಂತ ಚಿಂತೆಯಾಗಿತ್ತು. ಆಕಾಶ ನೋಡುತ್ತಾ ಯೋಚನೆಯಲ್ಲಿರುವಾಗ ಭಾವ ಬಂದು, ಏನು ನಕ್ಷತ್ರ ಎಷ್ಟು ಇದೆ ಅಂತ ಲೆಕ್ಕ ಮಾಡ್ತಾ ಇದೀಯಾ? ಆ ಕಡೆಯಿಂದ ಯಾವ ಉತ್ತರನೂ ಇಲ್ಲ. ರೂಪಾಳಿಗೆ ತಾಯಿಯ ಮಾತಿನಿಂದ ಮನಸ್ಸಿಗೆ ಎಷ್ಟು ಘಾಸಿಯಾಗಿದೆ ಎಂಬುದು ಅವಳ ಮುಖದಲ್ಲಿ ಎದ್ದು ಕಾಣ್ತಾ ಇತ್ತು. ಅವಳ ಮುಂದೆ ಬಂದು ತನ್ನ 2 ಕೈಯನ್ನು ಜೋಡಿಸುತ್ತಾ, ಅಮ್ಮನಿಂದ ಆದ ತಪ್ಪಿಗೆ ನಾನು ಕ್ಷಮೆ ಕೇಳ್ತೇನೆ. ಅವರಿಗೆ ಕೂಡ ತಿಳಿ ಹೇಳಿದ್ದೇನೆ. ಒಂದು ವೇಳೆ ರೂಪಾಳ ಜಾಗದಲ್ಲಿ ನಿಮ್ಮ ಮಗಳಿದ್ರೆ ನೀವು ಏನ್ ಮಾಡ್ತಾ ಇದ್ರಿ ಎಂದು ಪ್ರಶ್ನೆ ಮಾಡಿದೆ. ಅವರಿಗೂ ಕೂಡ ಅವರ ತಪ್ಪಿನ ಅರಿವಾಗಿದೆ. ಇನ್ಮುಂದೆ ಈ ರೀತಿ ಯಾವತ್ತೂ ಆಗೋದಿಲ್ಲ. ಬಾವಾ, ಅದೆಲ್ಲ ಬಿಡಿ. ಇವಾಗ ನೀವ್ ಯಾಕೆ ನನ್ನನ್ನು ಮಾಡಿ ಮೇಲೆ ಬರಲು ಹೇಳಿದ್ದು? ನೋಡ್ರೂಪ, ಇವತ್ತು ಆಗಿದ್ದನ್ನು ಪ್ಲೀಸ್ ಇಲ್ಲೇ ಮರೆತು ಬಿಡು. ದಯವಿಟ್ಟು ಇದ್ಯಾವುದನ್ನು ನಿನ್ನ ತಾಯಿಯ ಕಿವಿಗೆ ಹಾಕಬೇಡ. ಒಂದು ವೇಳೆ ಅವರಿಗೆ ಇದೆಲ್ಲ ಗೊತ್ತಾದ್ರೆ ತುಂಬಾನೇ ಬೇಜಾರಾಗ್ತಾರೆ. ನನ್ನ ಮೇಲೆ ನಂಬಿಕೆ ಇಟ್ಟು ಅಕ್ಕನನ್ನು ನೋಡಿಕೊಳ್ಳಲು ನಿನ್ನನ್ನು ಕಳುಹಿಸಿದ್ದಾರೆ. ಅಂಥದ್ರಲ್ಲಿ ಈ ವಿಷಯ ಗೊತ್ತಾದ್ರೆ ನಮಗೆ ಮರ್ಯಾದೆ ಇರೋದಿಲ್ಲ. ನಿನ್ನನ್ನು ಸಹಾಯಕ್ಕಾಗಿ ನಾನು ಕರೆದುಕೊಂಡು ಬಂದಿರೋದು.
ಇಲ್ಲಿ ನಿನಗೆ ಏನೇ ಆದರೂ ಅದರ ಜವಾಬ್ದಾರಿ ನನ್ನದು. ಹಾಗಾಗಿ ನಿನ್ನ ತಾಯಿಯ ದೃಷ್ಟಿಯಲ್ಲಿ ನನ್ನ ಪರಿವಾರದ ಮರ್ಯಾದೆ ಕಡಿಮೆಯಾಗುವುದು ನನಗೆ ಇಷ್ಟ ಇಲ್ಲ. ಇದನ್ನೆಲ್ಲ ನಾನು ಆಗಲೇ ಅಮ್ಮನ ಎದುರೇ ಹೇಳಬಹುದಿತ್ತು. ಆದರೆ ನೀನು ಮನೆಯಲ್ಲಿ ಏನೂ ಹೇಳುವುದಿಲ್ಲ ಅಂತ ಗೊತ್ತಾದರೆ ಅಮ್ಮ ಮತ್ತೂ ನಿನಗೆ ಅವಮಾನ ಮಾಡಬಹುದು. ಹಾಗಾಗಿ ಸುಮ್ಮನಿದ್ದೆ. ನೋಡಿ ಬಾವ, ನೀವು ತುಂಬ ಒಳ್ಳೆಯವರು. ನನ್ನ ಅಕ್ಕನನ್ನು ತುಂಬಾ ಪ್ರೀತಿಯಿಂದ ನೋಡ್ಕೋತೀರಾ. ಈ ವಿಷಯದಿಂದ ನನಗೆ ಬೇಜಾರಾಗಿರೋದು ನಿಜ. ಆದರೆ ಇದನ್ನೇ ದೊಡ್ಡದು ಮಾಡಿದರೆ ನನ್ನ ಅಕ್ಕ ಕೂಡ ಇದೇ ಮನೆಯಲ್ಲಿ ಬದುಕಬೇಕು. ಅವಳಿಗೆ ಕಷ್ಟ ಆಗಬಾರ್ದು. ನೀವೇನು ಯೋಚನೆ ಮಾಡಬೇಡಿ, ನಾನು ಯಾರ ಜೊತೆನೂ ಹೇಳೋದಿಲ್ಲ ಅಂತ ಭಾವನಿಗೆ ಭಾಷೆ ಕೊಡ್ತಾಳೆ. ಶೇಖರ್ಗೆ ಒಂದು ದೊಡ್ಡ ಅಲೆ ಬಂದು ಶಾಂತವಾದ ಅನುಭವ. ಆ ದಿನದಿಂದ ಪದ್ಮಾರವರು ಕೂಡ ರೂಪಾಳನ್ನು ಕೆಲಸದವರ ಥರ ನೋಡಲಿಲ್ಲ. ಸಮಯ ಸರಿದಂತೆ ಸೌಮ್ಯ ಒಂದು ಮುದ್ದಾದ ಗಂಡು ಮಗುವಿಗೆ ಜನ್ಮ ಕೊಟ್ಲು. ರೂಪಾ ಅಕ್ಕನ ಪ್ರತಿ ಕೆಲಸದಲ್ಲೂ ಸಾಥ್ ಕೊಡ್ತಾ ಇದ್ಲು. ಇಂತಹ ಒಳ್ಳೆ ಹುಡುಗಿಯನ್ನು ನಿಂದಿಸಿದ್ದಕ್ಕೆ ಪದ್ಮಾರವರು ಮುಜುಗರ ಪಡ್ತಾ ಇದ್ರು. ಕಷ್ಟಕಾಲದಲ್ಲಿ ನೆರವಾದ ರೂಪಾಳನ್ನು ಶೇಖರ್ ತುಂಬು ಹೃದಯದಿಂದ ಧನ್ಯವಾದಗಳು ತಿಳಿಸಿ ಅವಳನ್ನು ಅವಳ ಮನೆಗೆ ಬಿಟ್ಟು ಬಂದ. ಈ ಅತ್ತೆ ಮನೆಯವರಿಗೆ ಮಗಳ ಮನೆಯ ಕಡೆಯಿಂದ ಯಾರಾದರೂ ಮನೆಗೆ ಬಂದರೆ ಅವರನ್ನು ಎಷ್ಟು ಆದರಿಸಿದ್ರೂ ಸಾಕಾಗೋದಿಲ್ಲ. ಅದೇ ಏನಾದರೂ ಸೊಸೆಯ ತವರು ಮನೆಯಿಂದ ಯಾರಾದರೂ ಬಂದರು ಅಂತಂದರೆ ಅವರಿಗೆ ಗತಿ ಇಲ್ಲದೆ ನಮ್ಮ ಮನೆಗೆ ಬಂದಿದ್ದಾರೆ ಅನ್ನೋ ಥರ ನಡೆದುಕೊಳ್ತಾರೆ. ಈ ಪರಿವರ್ತನೆ ಅತ್ತೆಯರಲ್ಲಿ ಯಾಕಾಗುತ್ತೋ ಆ ದೇವರಿಗೆ ಗೊತ್ತು. ಹಾಗಂತ ಎಲ್ಲರ ಅತ್ತೆ ಮನೆಯಲ್ಲೂ ಕೂಡ ಇದೇ ರೀತಿ ಇರುತ್ತೆ ಅಂತ ಹೇಳ್ತಾ ಇಲ್ಲ. ಕೆಲವೊಂದು ಕಡೆ ಸಮಾನವಾಗಿ ನೋಡಿಕೊಳ್ಳುವ ಮನಸ್ಥಿತಿಯವರು ಇರ್ತಾರೆ. ಹಾಗೆ ಈ ಕತೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಧನ್ಯವಾದಗಳು.